ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ದೇವಸ್ಥಾನವೊಂದನ್ನ ಗುರಿಯಾಗಿಸಿಕೊಂಡು ಕಳ್ಳತನ ನಡೆಸಿರುವ ಜ್ವಲಂತ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮದ ಅತ್ಯಂತ ಮಧ್ಯಭಾಗದಲ್ಲಿರುವ ಪ್ರಸಿದ್ಧ ಶ್ರೀ ನಂಜುಂಡೇಶ್ವರ ದೇವಾಲಯಕ್ಕೆ ನುಗ್ಗಿದ ಖದೀಮರು ಈ ಕೃತ್ಯ ಎಸಗಿದ್ದಾರೆ. ತಡರಾತ್ರಿ ದೇವಾಲಯದ ಮುಖ್ಯ ದ್ವಾರದ ಬೀಗವನ್ನ ಕಬ್ಬಿಣದ ರಾಡ್ನಿಂದ ಒಡೆದಿರುವ ಕಳ್ಳರು ನೇರವಾಗಿ ಗರ್ಭಗುಡಿಯ ಒಳಗೆ ನುಗ್ಗಲು ಭರ್ಜರಿ ಪ್ರಯತ್ನ ನಡೆಸಿದ್ದಾರೆ. ಆದರೆ ಗರ್ಭಗುಡಿ ಪ್ರವೇಶಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆವರಣದಲ್ಲೇ ಇಡಲಾಗಿದ್ದ ಸಾರ್ವಜನಿಕರ ಕಾಣಿಕೆ ಸಂಗ್ರಹದ ಒಂದು ಗೋಲಕವನ್ನ ದೋಚಿ ಪರಾರಿಯಾಗಿದ್ದಾರೆ. ದೇವಸ್ಥಾನದಿಂದ ಗೋಲಕವನ್ನ ಹೊತ್ತೊಯ್ದ ಖದೀಮರು ಅದರಲ್ಲಿದ್ದ ನಗದು ಹಣವನ್ನ ದೋಚಿಕೊಂಡು ಗ್ರಾಮದ ಹೊರವಲಯದ ಪಾಳು ಜಾಗದಲ್ಲಿ ಖಾಲಿ ಗೋಲಕವನ್ನ ಬಿಸಾಡಿ ಎಸ್ಕೇಪ್ ಆಗಿದ್ದಾರೆ. ಸಾರ್ವಜನಿಕರ ದಟ್ಟಣೆ ಇರುವ ಗ್ರಾಮದ ಹೃದಯ ಭಾಗದ ದೇವಸ್ಥಾನದಲ್ಲೇ ಕಳ್ಳತನ ನಡೆದಿರೋದು ಸ್ಥಳೀಯ ನಿವಾಸಿಗಳನ್ನ ಬೆಚ್ಚಿ ಬೀಳಿಸಿದೆ. ಘಟನಾ ಸ್ಥಳಕ್ಕೆ ಗುಂಡ್ಲುಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು ಪ್ರಕರಣ ದಾಖಲಿಸಿಕೊಂಡು ಖದೀಮರ ಪತ್ತೆಗೆ ಬಲೆ ಬೀಸಿದ್ದಾರೆ. ಯಾರು ಇದು ಮಾಡಿದ ಕಂಪ್ಲೇಂಟ್ ಮಾಡ್ತೀವಲ್ಲ ಸುಮಾರು 2 ಹುಣ್ಣಿಮೆಯಿಂದ ಗೋಲ್ಕೆ ಹೊಡೆದಿರಲಿಲ್ಲ. ಯಾರು ನೋಡಿಲ್ಲ ಈ ಕೆಲಸ ಇಲ್ಲಿ ಗೋರ್ಕ ಯಾರು ಇದು ಮಾಡಿದ ಕಂಪ್ಲೇಂಟ್ ಮಾಡ್ತೀವಲ್ಲ ಯಾರು ನೋಡಿಲ್ಲ ಈ ಕೆಲಸ ಇಲ್ಲಿ ಗೋರ್ಕ ಯಾರು ಇದು ಮಾಡಿದ ಮಾಡ್ತೀವಲ್ಲ ಕಂಪ್ಲೇಂಟ್ ಮಾಡ್ತೀವಲ್ಲ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮನೋಜ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಗುಂಡ್ಲುಪೇಟೆಯಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ. ಹೌದು ಸುರೇಖಾ, ಗುಂಡ್ಲುಪೇಟೆ ತಾಲೂಕಿನ ಹೆಗ್ಡಹಳ್ಳಿ ಗ್ರಾಮದಲ್ಲಿ ಕೂಡ ಶ್ರೀ ನಂಜುಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕೂಡ ಕಳೆದ ರಾತ್ರಿ ಅಂದ್ರೆ ಕಳ್ಳರು ಈ ದೇವಸ್ಥಾನವನ್ನ ಗುರಿಯಾಗಿಸಿಕೊಂಡು ಕಳ್ಳತನ ಕೂಡ ಯತ್ನಿಸಿರುವ ಘಟನೆ ಕೂಡ ಗ್ರಾಮದಲ್ಲಿ ಆತಂಕವನ್ನ ಸೃಷ್ಟಿಸಿದೆ ಅಂತ ಹೇಳ್ಬೋದು. ದೇವಸ್ಥಾನದ ಮುಖ್ಯ ಬಾಗಿಲಲ್ಲಿ ಏನಂದ್ರೆ ಬೀಗವನ್ನ ಒಡೆದು ಒಳನುಗ್ಗಿರುವ ಕೂಡ ಖದೀಮರು ಗರ್ಭಗುಡಿಗೆ ಪ್ರವೇಶಿಸಲು ಕೂಡ ಪ್ರಯತ್ನಿಸಿದ್ದಾರೆ. ಆದ್ರೆ ಅದು ಸಾಧ್ಯವಾಗದೆ ಹಿನ್ನೆಲೆ ಕೂಡ ದೇವಸ್ಥಾನ ಆವರಣದಲ್ಲಿ ಏನಂದ್ರೆ ಗೋಲಕವನ್ನ ದೋಚಿ ಪರಾರಿಯಾಗಿದ್ದಾರೆ ಅಂತ ಕೂಡ ಗ್ರಾಮಸ್ಥರು ಏನಂದ್ರೆ ಆಶ್ಚರ್ಯವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು.
ಇನ್ನು ಆಶ್ಚರ್ಯವಾದ ಸಂಗತಿ ಏನಂದ್ರೆ ಕಳ್ಳರು ದೋಚಿಕೊಂಡು ಹೋದ ಆ ಗೋಲಕದ ಉಂಡಿಯನ್ನ ದೇವರಿಗೆ ಆಗ್ತಿರುವಂತಹ ಕಾಸು ಏನಂದ್ರೆ ಉಂಡಿಯನ್ನ ಕೂಡ ಗ್ರಾಮದ ಹೊರವಲಯದಲ್ಲಿ ಕೂಡ ಬಿಸಾಕಿ ಹೋಗಿರುವುದು ಕೂಡ ಪತ್ತೆಯಾಗಿದೆ. ಮತ್ತೆ ಗೋಲಕದಲ್ಲಿ ಹಣವನ್ನ ತೆಗೆದುಕೊಂಡು ಈ ಕೃತ್ಯವನ್ನ ಎಸಗಿದ ಸಂಖ್ಯೆ ಕೂಡ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಗ್ರಾಮದ ಮಧ್ಯಭಾಗದಲ್ಲಿರುವ ಈ ಅಂದ್ರೆ ಹಾಗೂ ಭಕ್ತರ ಅಪಾರ ನಂಬಿಕೆ ಕೇಂದ್ರವಾಗಿರುವ ಶ್ರೀ ನಂಜುಂಡೇಶ್ವರ ದೇವಾಲಯ ಅಂದ್ರೆ ಕಳ್ಳತನ ನಡೆದಿರುವುದು ಗ್ರಾಮಸ್ಥರ ಕೂಡ ಆಕ್ರೋಶಕ್ಕೆ ಏನಂತಂದ್ರೆ ಕಾರಣವಾಗಿದೆ ಅಂತ ಹೇಳ್ಬೋದು. ದೇವಸ್ಥಾನಗಳಿಗೆ ಸೂಕ್ತ ಭದ್ರತೆ ಕೂಡ ಒದಗಿಸಬೇಕು ಹಾಗೂ ಕಳ್ಳರನ್ನ ಶೀಘ್ರವಾಗಿ ಬಂಧಿಸಬೇಕು ಎಂದು ಕೂಡ ಗ್ರಾಮಸ್ಥರು ಕೂಡ ಏನಂದ್ರೆ ಇವತ್ತು ಬೆಳಿಗ್ಗೆ ಏನಂದ್ರೆ ಆಗ್ರಹಿಸಿದ್ದಾರೆ. ಮತ್ತೆ ಘಟನೆ ಕುರಿತು ಮಾಹಿತಿ ಪಡೆದ ಕೂಡ ಅಂದ್ರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೂಡ ಪರಿಶೀಲನೆ ನಡೆಸಿದ್ದು ಕಳ್ಳರ ಸುಳಿವಿಗಾಗಿ ಕೂಡ ತನಿಖೆ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಸುತ್ತಮುತ್ತಲಿನ ಪ್ರದೇಶಗಳಿರುವ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪರಿಶೀಲಿಸಲಾಗುತ್ತೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಏನಂದ್ರೆ ದೇವಾಲಯನ್ನ ಗುರಿಯಾಗಿಸಿಕೊಂಡಿರುವುದು ಏನಂದ್ರೆ ಈ ಕಳ್ಳತನದ ಘಟನೆ ಕೂಡ ಯಗ್ಡಳ್ಳಿ ಗ್ರಾಮದಲ್ಲಿ ಆಗದೆ ಇನ್ನು ಬೇರೆ ಕಡೆ ಸುಮಾರು ಗುಂಡ್ಲುಪೇಟೆ ತಾಲೂಕಲ್ಲಿ ಕೆಲವು ಗ್ರಾಮದಲ್ಲಿರುವ ದೇವಾಲಯಗಳ ಮೇಲೆ ಯಾಕೆ ಈ ತರ ಅಂದ್ರೆ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ಸರಿಯಾದಂತ ತಾರ್ಕಿಕ ಹಂತವನ್ನ ತರಬೇಕು ಅಂತ ಕೂಡ ಅಂದ್ರೆ ಗ್ರಾಮಸ್ಥರು ಆಗ್ರಹವನ್ನ ಇತ್ತೀಚೆಗೆ ಕಳೆದ ಒಂದು 2-3 ತಿಂಗಳಿಂದ ಕೂಡ ಸುಮಾರು ಬರಗಿಯಲ್ಲೂ ಕೂಡ ಇದೇ ತರ ದೇವಸ್ಥಾನದಲ್ಲಿ ಕೂಡ ಅಂದ್ರೆ ಅಲ್ಲೂ ಕೂಡ ಕಳ್ತನವಾಗಿತ್ತು. ಅದು ಕೂಡ ಅಂತಂದ್ರೆ ಇದೇ ತರ ಸುಮಾರು ಅಕ್ಕಪಕ್ಕ ದೇವಸ್ಥಾನ ಗುಂಡ್ಲುಪೇಟೆ ತಾಲೂಕಿರುವಂತ ದೇವಸ್ಥಾನಗಳಲ್ಲಿ ಈ ತರ ಕೃತ್ಯವನ್ನ ಎಸಗ್ತಿದ್ದಾರೆ. ಇದಕ್ಕೆ ಪೊಲೀಸರು ಸರಿಯಾದ ಸೂಕ್ತವನ್ನ ಕ್ರಮವನ್ನ ತೆಗೆದುಕೊಂಡು ಅವರಿಗೆ ಸರಿಯಾದಂತ ಶಿಕ್ಷೆಯನ್ನ ಕೊಟ್ಟು ಕೂಡ ಪ್ರತಿ ದೇವಸ್ಥಾನಗಳು ಕೂಡ ಸಿಸಿಟಿವಿಯನ್ನ ಅಳವಡಿಕೆ ಮಾಡುವಂತ ಏನಂತಂದ್ರೆ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ. ಸುರೇಖಾ. ಎಸ್ ಮನೋಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗುಂಡ್ಲುಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಕೇವಲ ಗುಂಡ್ಲುಪೇಟೆ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಇದೇ ರೀತಿ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು. ಈ ಮಾಹಿತಿಯಿಂದಾಗಿ ಈಗ ಈ ಕಳ್ಳತನದಿಂದಾಗಿ ಊರಿನ ಅಕ್ಕಪಕ್ಕ ಅಥವಾ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಏನು, ದೇವಸ್ಥಾನದ ಮುಖ್ಯ ದ್ವಾರದ ಬೀಗವನ್ನ ಕಬ್ಬಿಣದ ರಾಡ್ ನಿಂದ ಹೊಡೆದು ಕಳ್ಳರು ನೇರವಾಗಿ ಗರ್ಭಗುಡಿಯ ಒಳಗೆ ನುಗ್ಗೋಕೆ ಪ್ರಯತ್ನ ನಡೆಸಿದ್ದಾರೆ. ಆದ್ರೆ ಗರ್ಭಗುಡಿ ಪ್ರವೇಶ ಮಾಡೋಕೆ ಸಾಧ್ಯವಾಗದ ಹಿನ್ನೆಲೆ ದೇವಸ್ಥಾನದ ಆವರಣದಲ್ಲೇ ಇದ್ದ ಸಾರ್ವಜನಿಕರ ಕಾಣಿಕೆ ಸಂಗ್ರಹದ ಒಂದು ಗೋಲ್ಕವನ್ನ ಕದ್ದು ಪರಾರಿಯಾಗಿದ್ದಾರೆ. ಸದ್ಯ ಪೊಲೀಸರು ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ತನಿಖೆಯನ್ನ ಕೈಗೊಂಡಿದ್ದಾರೆ. ಆದ್ರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕೂಡ ಕೊಡಬೇಕಾಗಿದೆ. ಇದು ಯಾಕಂದ್ರೆ ಇದು ಮೊದಲ ಬಾರಿಗೆ ಅಲ್ಲ, ಈ ಹಿಂದೆ ಕೂಡ ನಡೆದಿದೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು. ಬೇರೊಂದು ದೇವಸ್ಥಾನದಲ್ಲಿ ಈ ರೀತಿ ಒಂದು ಕೃತ್ಯ ನಡೆದಿರುವಂತದ್ದು. ಸದ್ಯ ಈ ದೇವಸ್ಥಾನದಲ್ಲೂ ಈಗ ಈ ತರದ ಒಂದು ಕೃತ್ಯ ನಡೆದಿದೆ. ಪೊಲೀಸರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಡ್ಬೇಕು ಅಂತ ಗ್ರಾಮಸ್ಥರು ಕೂಡ ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸುಮಾರು 2 ಹುಣ್ಣಿಮೆಯಿಂದ ಗೋಲ್ಕೆ ಹೊಡೆದಿರಲಿಲ್ಲ. ಸಮಯ ಸುಮಾರು 1-1:30 ಸಮಯದಲ್ಲಿ ಆಗಿದೆ. ಬೆಳಗಿನ ಜಾವ ಒಂದು 5:45-6 ಗಂಟೆಯಲ್ಲಿ ಕೆರೆ ಹತ್ರ ಯಾರೋ ನಮ್ಮ ಗ್ರಾಮದಲ್ಲಿ ನೋಡಿ ಗ್ರಾಮಕ್ಕೆ ಸುದ್ದಿ ಕೊಟ್ಟರು. ಅದ ನಂತರ ಸುಮಾರು ಎಲ್ಲರೂ ಕೂಡ ಯುವಕರು ಹಿರಿಯರು ಎಲ್ಲರೂ ಕೂಡ ಬಂದು ನೋಡಿದಾಗ ಚಿಲ್ಕನ ಓಪನ್ ಮಾಡಿದ್ದು, ಮುಂದ್ಗಡೆ ಗೇಟ್ದು ಕೂದಾಕಿದ್ರು. ಇಷ್ಟಕ್ಕೆ ತಮ್ಮ ಮಾಹಿತಿ ಗೊತ್ತಾಗಿ ತಾವು ಬಂದಿದ್ದೀರಿ ಅಂತ ಬಯಸ್ತಾ ಇದ್ದೀನಿ. ಯಾರು ನೋಡಿಲ್ಲ ಮಾತಾಡ್ತಾರೆ, ನಾನು ಈ ಕೆಲಸ ಮಾಡೋದು ಇಲ್ಲಿ ಗೋರ್ಕ